ಭಕ್ತ ಶ್ರೇಷ್ಠ ಒಂದು ಭಜನೆಯ ಹಾಡಿನಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತಾನೆ. ಎಂಥ ಉತ್ಕೃಷ್ಟವಾದ ಪ್ರಾರ್ಥನೆ ಆತನದ್ದು. ಹೃದಯ ಭಕ್ತಿ ಪರ್ವತದ ಎತ್ತರಕ್ಕೆ ತಲುಪಿರಬೇಕು, ಇಲ್ಲ ಅಂತಂದರೆ ಆ ಪ್ರಾರ್ಥನೆಯನ್ನು ಆತ ಮಾಡಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಆ ಭಜನೆಯ ಸಾಲುಗಳಲ್ಲಿ ಕೇಳಿದ್ದೇವೆ ಆ ಪ್ರಾರ್ಥನೆಯನ್ನು. ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ. ನಾವೆಲ್ಲ ಕೇಳುವುದು ಸಂಪತ್ತು ಕೊಡುವಂತ, ಆದರೆ ಆ ಭಜಕ ಹೇಳುತ್ತಾನೆ ಭಜನೆಯಲ್ಲಿ, ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ. ಮತ್ಯಾಕೆ ನಾನು ಪೂಜೆ ಮಾಡಿದೆ? ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ. ಪುಣ್ಯ ಕಾರ್ಯ ಮಾಡಿದರೆ ಸ್ವರ್ಗ ಕಟ್ಟಿಟ್ಟ ಬುತ್ತಿ, ಅದನ್ನು ಕೂಡ ನಾನು ಬೇಡಿಕೊಳ್ಳುವುದಿಲ್ಲ ಅಂತ ಹೇಳ್ತಾನೆ ಪ್ರಾರ್ಥನೆಯಲ್ಲಿ. ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ, ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ. ಇನ್ನೆಂಥದ್ದು ಬೇಕು? ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ. ಇದು ಯಾವುದೂ ಬೇಡ ನನಗೆ, ಅದರ ಬದಲಾಗಿ ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ, ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ, ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾನೆ. ಅಂದರೆ ಆ ದೇವರು ನಮ್ಮ ಪ್ರಾಣಕ್ಕೆ ಪ್ರಾಣವಾಗಿ, ಜೀವಕ್ಕೆ ಜೀವವಾಗಿ, ಉಸಿರಿಗೆ ಉಸಿರಾಗಿ ನಮ್ಮ ಜೊತೆಗೆ ಬೇಕು. ನಮ್ಮ ಜೊತೆ ದೇವರಿದ್ದಾರೆ ಅಂತಾದರೆ ಸಕಲ ಸಂಪತ್ತುಗಳು ತನ್ನಿಂದ ತಾನಾಗಿ ಒದಗುತ್ತವೆ ಅಂತ ಅದರ ಅರ್ಥ. ಸಂಪತ್ತು ಸಿಗುವುದಿಲ್ಲ ಅಂತ ಅರ್ಥ ಅಲ್ಲ. ಆ ಕೌರವ ಪಾಂಡವರು ಎರಡೂ ಕಡೆಯವರು. ಆ ಕೌರವರು ಇದ್ದದ್ದು 101 ಜನ, ಇವರಿದ್ದದ್ದು 5 ಜನ. ಅವರ ಹತ್ತಿರ ಇದ್ದದ್ದು 18 ಅಕ್ಷೋಹಿಣಿ ಸೇನೆ, ಇವರ ಹತ್ತಿರ ಇದ್ದದ್ದು ಬೆರಳೆಣಿಕೆಯ ಸೇನೆ. ಆದರೆ ಗೆದ್ದದ್ದು ಅವರಲ್ಲ, ಇವರು. ಯಾಕೆ? ಅರ್ಜುನನ ಸಾಮರ್ಥ್ಯ ಕಾರಣ ಅಲ್ಲ, ಭೀಮನ ಸಾಮರ್ಥ್ಯ ಕಾರಣ ಅಲ್ಲ, ಪಾಂಡವರು ಕೌರವರಿಗಿಂತ ಹೆಚ್ಚು ಸಾಮರ್ಥ್ಯವಂತರಾಗಿದ್ದದ್ದು ಕಾರಣ ಅಲ್ಲ. ಭಗವಂತ ಇವರ ಕಡೆಗಿರಲಿಲ್ಲ, ಅವರ ಕಡೆಗಿದ್ದ. ಕೌರವರ ಕಡೆಗಿರಲಿಲ್ಲ, ಪಾಂಡವರ ಕಡೆಗಿದ್ದ. ಅಷ್ಟೇ ಕಾರಣ. ಹಾಗಾಗಿ ಭಗವಂತ ನಮ್ಮ ಕಡೆಗಿದ್ದಾನೆ ಅಂತಂದರೆ, ನಾವು ಇಷ್ಟೂ ಹೊತ್ತು ಪೂಜೆ ಮಾಡಿದ ದೇವಿ ನಮ್ಮ ಜೊತೆಗಿದ್ದಾಳೆ ಅಂತಂದರೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳುವ ದೃಢವಾದ ನಂಬಿಕೆಯಿಂದ ನಾವು ನಂಬಿದ ನಮ್ಮ ದೈವ, ನಮ್ಮ ದೇವರು ಎಂದೆಂದಿಗೂ ಕೈ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ವಿಶ್ವಾಸದಿಂದ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವ ಅಮ್ಮ ದೇವಿ, ಮಾಣಿಲದ ಶ್ರೀಧಾಮದ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದ ಮಾರ್ಗದರ್ಶಕರು, ಗುರುಗಳು ಆಗಿರುವ, ಯತಿಶ್ರೇಷ್ಠರಾಗಿರುವ ಯೋಗಿ ಕೌಸ್ತುಭ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂರ್ವಭಾವಿಯಾಗಿ 48 ದಿನಗಳ ನಿಷ್ಠೆಯ ವ್ರತಾಚರಣೆಯ ಸಂದರ್ಭದಲ್ಲಿ 6ನೆಯ ದಿನದ ಮಧ್ಯಾಹ್ನದ ಪೂಜೆಯನ್ನು ಸಮರ್ಪಿಸಿ ನಾವೆಲ್ಲರೂ ಭಕ್ತರು ಒಟ್ಟಾಗಿ ನಿಂತು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಅಮ್ಮ, ನಿನಗೆ ಇಷ್ಟವಾಗಬೇಕು ಅಂತ 10 ಹಲವು ದೀಪಗಳನ್ನ ಬೆಳಗಿಸಿದ್ದೇವಮ್ಮ. ಅಮ್ಮ, ನಿನಗೆ ಸಂತೋಷವಾಗಬೇಕು ಅಂತ ನೀನಿಷ್ಟಪಡುವ ಕುಂಕುಮದಿಂದ ನಿನ್ನ ಪಾದವನ್ನೇ ನೆನೆಸಿಕೊಂಡು ಅರ್ಚನೆಯನ್ನ ಮಾಡಿದ್ದೇವಮ್ಮ. ಅಮ್ಮ, ಶ್ರೀಗಳ ಅಮೃತ ಹಸ್ತದಿಂದ ನಿನಗೆ ಮಂಗಳಾರತಿಯನ್ನ ಬೆಳಗಿದ್ದೇವಮ್ಮ. ನಿನಗೆ ಅಲಂಕಾರವನ್ನ, ನಿನಗೆ ಕನಕಾಭರಣಗಳನ್ನ ಸಮರ್ಪಣೆ ಮಾಡಿದ್ದೇವಮ್ಮ. ಇಷ್ಟು ಮಾಡಿದ ಸಮರ್ಪಣೆಯಿಂದಲಾಗಿ ನೀನು ಸಂತೋಷಗೊಳ್ಳಬೇಕು, ನೀನು ತೃಪ್ತಿಯಿಂದ ಆನಂದದಿಂದ ಮಕ್ಕಳು ಇಷ್ಟೆಲ್ಲ ಮಾಡಿದ್ದಾರಲ್ಲ, ಮಕ್ಕಳ ಬಾಳು ಹಸನಾಗಲಿ, ಮಕ್ಕಳ ಬಾಳು ಬಂಗಾರಗೊಳ್ಳಲಿ ಅಂತ ಹೇಳಿ ಪೂರ್ಣ ಕೃಪೆಯನ್ನ ಹರಿಸಿ ನಿನ್ನ ಪೂಜೆಯನ್ನು ನೋಡಿದವರಿಗೆ, ನಿನ್ನ ಪೂಜೆಯ ಮಂತ್ರಗಳನ್ನು ಕೇಳಿದವರಿಗೆ, ನಿನ್ನ ಮಂಗಳಾರತಿಯನ್ನು, ನಿನಗಾಗಿ ಬೆಳಗುವ ಮಂಗಳಾರತಿಯನ್ನು ಕಣ್ಣಾರೆ ಕಂಡು ಕಣ್ಣಿನಲ್ಲಿ ತುಂಬಿಕೊಂಡವರಿಗೆ, ಭಕ್ತಿಯಿಂದ ಕುಂಕುಮಾರ್ಚನೆಯನ್ನು ಮಾಡಿದವರಿಗೆ, ಇವತ್ತು ಬರದೇ ಇದ್ದರು ದೂರದಲ್ಲೇ ಇದ್ದು ನಮ್ಮ ಕಾಣಿಕೆ ಇರಲಿ ವರಮಹಾಲಕ್ಷ್ಮಿ ಪೂಜೆಗೆ ಅಂತ ಹೇಳಿ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡವರಿಗೆ, ಪ್ರತ್ಯಕ್ಷವಾಗಿ ಇರುವವರಿಗೆ ಮಾತ್ರ ಅಲ್ಲ ಪರೋಕ್ಷವಾಗಿಯೂ ನಮ್ಮ ಈ ಮಠದ ಜೊತೆ ಸದಾಕಾಲ ಇರುವವರಿಗೆ ಎಲ್ಲರಿಗೂ ಕೂಡ ಶ್ರೇಯಸ್ಸಾಗುವಂತೆ, ಉತ್ತರೋತ್ತರ ಅಭಿವೃದ್ಧಿ ಉಂಟಾಗುವಂತೆ, ಮನಸ್ಸಿನ ಸಂಕಲ್ಪಗಳು ನೆರವೇರುವಂತೆ ಮಾಡುವ ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೃಷಿ, ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಇತ್ಯಾದಿ ಸಮಸ್ತ ರಂಗಗಳಲ್ಲಿಯೂ ಕೂಡ ಈಗ ಇರುವುದಕ್ಕಿಂತಲೂ ಹೆಚ್ಚಿನದಾದಂತಹ ಅಭಿವೃದ್ಧಿಯನ್ನ ಕಾಣಿಸಿಕೊಟ್ಟು ಮನುಕುಲಕ್ಕೆ ನಿನ್ನ ಪೂರ್ಣ ಕೃಪಾ ಕಟಾಕ್ಷವನ್ನ ಅನುಗ್ರಹ ಮಾಡಿ ಸೂರ್ಯ ಚಂದ್ರ ಇರುವಲ್ಲಿ ತನಕ ಈ ಮಠ ಉಳಿದುಕೊಂಡು ಆಧ್ಯಾತ್ಮಿಕವಾದ ಮಾರ್ಗದರ್ಶನವನ್ನ ಸಮಾಜಕ್ಕೆ ಅರ್ಪಣೆ ಮಾಡುವಂತಹ ಸಮಸ್ತ ಸೌಭಾಗ್ಯಗಳನ್ನು ಕೂಡ
ಅನುಗ್ರಹ ಮಾಡುವಂತಹ ಪುಣ್ಯಭಾರ ಪುಣ್ಯಕೀರ್ತಿ ನಮ್ಮ ನಂಬಿರುವ ಗುರು ಹಿರಿಯರಿಗೆ, ಇಷ್ಟ ದೇವರಿಗೆ, ಸೀಮೆ ದೇವರಿಗೆ, ಗ್ರಾಮ ದೇವರಿಗೆ, ಕುಟುಂಬದ ದೈವ ದೇವರುಗಳಿಗೆ, ತುಳುವ ಮಣ್ಣಿನ ಸಮಸ್ತ ಸ್ವಾಮಿ ಸತ್ಯಗಳಿಗೆ ಇಷ್ಟೂ ಹೊತ್ತು ನಾವು ಪೂಜ್ಯರ ಅಮೃತ ಹಸ್ತದಿಂದ ಆರಾಧಿಸಿರುವ ಮಹಾಲಕ್ಷ್ಮಿ ಅಮ್ಮನವರ ಪಾವನ ಕುಸುಮ ಕೋಮಲ ಅಡಿದಾವರಿಗಳಿಗೆ ಸೇರಿದ್ದು ಅಂತ ಹೇಳಿ ಭಕ್ತಿಯಿಂದ ಮಾಡುವ ಅಂತಃಕರಣಪೂರ್ವಕ ಪ್ರಾರ್ಥನೆ. ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಮಸ್ಮದ್ವೈರಿ ವಿನಾಶನಂ.